ಬೆಂಗಳೂರಿನಲ್ಲಿ ಅಕ್ರಮ ಸಂಬಂಧಕ್ಕೆ ಯುವಕನ ಕೊಲೆಯಾಗಿದೆ. ಯಶವಂತಪುರದ ಮುತ್ಯಾಲಮ್ಮ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. 32 ವರ್ಷದ ನರಸಿಂಹರಾಜು ಕೊಲೆಯಾದಂತಹ ಯುವಕ. ನರಸಿಂಹರಾಜುಗೆ ಬೇರೆ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇತ್ತಂತೆ. ಆ ಮಹಿಳೆ ಪದೇ ಪದೇ ನರಸಿಂಹರಾಜು ಮನೆ ಬಳಿ ಬರ್ತಾ ಇದ್ರು. ಇದನ್ನ ತಿಳಿದಂತಹ ಮಹಿಳೆಯ ಮನೆಯವರು ಬಂದಿದ್ದಾರೆ. ರಸ್ತೆಯಲ್ಲಿ 4-5 ಜನರಿಂದ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಲಾಗಿದೆ. ಮನಬಂದಂತೆ ಹಲ್ಲೆ ಮಾಡಿರುವಂತಹ ಮಹಿಳೆಯ ಮನೆಯವರು ಈ ಸಂದರ್ಭದಲ್ಲಿ ಬಿಡಿಸೋದಕ್ಕೆ ಬಂದಂತಹ ತಾಯಿಯ ಮೇಲೂ ಕೂಡ ಹಲ್ಲೆಯಾಗಿದೆ. ಹಲ್ಲೆಯಿಂದಾಗಿ ಅಸ್ವಸ್ಥನಾಗಿದ್ದಂತಹ ನರಸಿಂಹರಾಜು ಈ ವೇಳೆ ಸಾವನ್ನಪ್ಪಿರೋದಾಗಿ ಹೇಳಿದ್ದಂತಹ ವೈದ್ಯರು ತನ್ನ ಸಾವಿಗೆ ಮಹಿಳೆ ಕುಟುಂಬಸ್ಥರು ಕಾರಣ ಅಂತ ಹೇಳಿ ದೂರನ್ನ ನೀಡಲಾಗಿದೆ. ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆರೋಪಿಗಳನ್ನ ಬಂಧಿಸಿಲ್ಲ ಅಂತ ಹೇಳಿ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಮಹಿಳೆಯ ಮನೆಯ ಮುಂಭಾಗ ಹೋಗಿ ಗಲಾಟೆಯನ್ನ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಅವರ ಮನೆಯವರು ರೊಚ್ಚಿಗೆದ್ದು ಆತನ ಮೇಲೆ ಮನಸೋ ಹೆಚ್ಚೆ ಹಲ್ಲೆಯನ್ನ ಮಾಡಿದ್ದಾರೆ. ಆ ಹೊಡೆತ ತಾಳಲಾರದೆ ನರಸಿಂಹ ಅನ್ನುವಂತಹ ವ್ಯಕ್ತಿ ಇದೀಗ ಶವವಾಗಿದ್ದಾನೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ನೀಡಲಾಗಿದೆ. ಆದರೆ ಇಲ್ಲಿಯವರೆಗೂ ಕೂಡ ಯಾರು ಈ ಪ್ರಕರಣ ದಾಖಲಾದ ನಂತರ ಒಬ್ಬರನ್ನೂ ಕೂಡ ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳಿ ಕುಟುಂಬಸ್ಥರು ಇದೀಗ ದೂರ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆತನನ್ನ ಹಿಡಿದುಕೊಂಡು ಬರ್ತಾ ಇರುವಂತಹ ದೃಶ್ಯ, ಆತನಿಗೆ ಮನಬಂದಂತೆ ಯಾವ ರೀತಿಯಾಗಿ ಹೊಡಿತಾ ಇದ್ದಾರೆ ಅನ್ನೋದನ್ನ ಈ CCTVಯ ಫುಟೇಜ್ಗಳನ್ನು ನೀವು ಗಮನಿಸಬಹುದು. ಹಿಡಿದು ಎಳೆದಾಡಿ ಆತನಿಗೆ ಥಳಿಸಿರುವಂತಹ ದೃಶ್ಯಾವಳಿಗಳು ಲಭ್ಯ ಆಗಿದೆ. ಅದನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮನಸ್ಸೋ ಹೆಚ್ಚೆ ಹಲ್ಲೆ ಮಾಡಿದ್ದಾರೆ. ಎಲ್ಲಿ ಬೇಕಲ್ಲಿ ಹಲ್ಲೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆತನಿಗೆ ಅತಿ ಹೆಚ್ಚು ಪೆಟ್ಟಾಗಿದೆ. ಹಾಗಾಗಿ ಒಂದಷ್ಟು ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ವೈದ್ಯರು ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. 32 ವರ್ಷದ ನರಸಿಂಹರಾಜು ಕೊಲೆಯಾದಂತಹ ಯುವಕ ರಸ್ತೆಯಲ್ಲೇ 4-5 ಜನ ಹಿಡಿದುಕೊಂಡು ಹೊಡಿತಾ ಇರುವುದನ್ನು ಗಮನಿಸಬಹುದು. ಅಲ್ಲಿ ಯಾರೂ ಕೂಡ ಬಿಡಿಸೋದಕ್ಕೂ ಕೂಡ ಪ್ರಯತ್ನವನ್ನು ಪಟ್ಟಿಲ್ಲ. ಅಕ್ಕಪಕ್ಕ ಇದ್ದವರು ನೋಡ್ಕೊಂಡು ಹಾಗೆ ನಿಂತ್ಕೊಂಡಿದ್ದಾರೆ. ಯಾಕೆಂದರೆ ಅವ್ರಿಗೂ ಭಯ, ಎಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿಬಿಡ್ತಾರೋ ಅಂತ ಹೇಳಿ. ಬಿಡಿಸೋದಕ್ಕೆ ಬಂದ ನರಸಿಂಹ ತಾಯಿಯ ಮೇಲೂ ಕೂಡ ಹಲ್ಲೆಯನ್ನು ಮಾಡಿದ್ದಾರೆ. ಇವರು ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ. ಸರ್, ಶನಿವಾರ 2 ಗಂಟೆಗೂ నేను ಇಲ್ಲ ಮನೆಯಲ್ಲ ಇಲ್ಲ ಸರ್. ಅವತ್ತು 9 ಗಂಟೆಗೆ ಮನೆ ಬಿಟ್ಟಿದ್ದೀನಿ. ಅವ್ರು ನಮ್ಮ ಮಗ ಮನೆಯಲ್ಲೇ ಮಲ್ಕೊಂಡಿದ್ದಾರೆ. ನಾನು ಮನೆ ಬಿಟ್ಟು ಇಲ್ಲ ಕೆಲ್ಸಕ್ಕೆ ಹೋಗಿದ್ದೀನಿ. 2 ಗಂಟೆಗೆ ಬಂದಿದ್ದೀನಿ. 2-2:30 ಗೊತ್ತಿಲ್ಲ, ಭಯಕ್ಕೆ ಬಂದಿದ್ದೀನಿ. ಮನೆ ಬಂದ ತಲಕ ಎಲ್ಲರೂ ಇದ್ದಾರೆ ಮನೆಯಲ್ಲ. ಬಾಗಿಲು ಹಾಕಿದ್ದಾರೆ. ನಮ್ಮ ಮಗ ಮಾತ್ರ ಆಚೆ ಕಡೆ ಇದ್ದಾರೆ. ಆ ಹುಡುಗಿ ಕೆಳಗಡೆ ಈ ಕಡೆ ಇದ್ದಾರೆ, ಆಚೆ ಕಡೆ ಇದ್ದಾರೆ. ಯಾರು ಇಲ್ಲ. ಪೊಲೀಸ್ ಅವರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ಕುತ್ಕೊಂಡಿದ್ದೀನಿ ಸರ್ ಈ ಮೆಟ್ಲ ಹತ್ರ. ನಾನು ದಬ ಅಂತ ಇದ್ದಾರೆ. ಏನು ದಬ ಮೇಲಕ್ಕೆ ಹೋಗ್ತೀನಿ ಸರ್. ಮೇಲೆಗೆ ಹತ್ತದಲ್ಲಿಗೆ ಕಿಟಕಿದಾನು ಹೋಗಿ ಚೆನ್ನಾಗಿ ಓಡಿಸಿ ಇದು ಕಾಲಲ್ಲಿ ಹಾಕ್ಕೊಂಡು ತನ್ಕೊಂಡು 5 ಜನ 6 ಜನ ಗ್ಯಾಪ್ ಇಲ್ಲ ಸರ್. 5-6 ಜನ ಅಂತ ಗ್ಯಾಪ್ ಇದೆ. ಕಾಲೊಬ್ಬರು ಕೈ ಹಿಂಗೆ ಹಿಡ್ಕೊಂಡು ಇಲ್ಲಿ ಸೆಪ್ಪಲ್ ಕಾಲ್ತ ತನ್ಕೊಂಡು ಈಡ್ಸ್ಕೊಂಡು ಎಲ್ಲ ಕೆಳಗಡೆ ಬಂದಿದ್ರು ಸರ್. ಕಲ್ಲಗಡೆ ಎಷ್ಟು ಚೆನ್ನಾಗೇ ಬೆಳೆದಿರಿ ಸರ್. ನಾನು ಚಿಕ್ಕ ವಯಸ್ಸಿದ್ದಲ್ಲ ಇವ್ರ ಜೊತೆಗೆ ಬೆಳೆದಿದ್ದು. ಬಟ್ ಆ ಹುಡುಗಿಗೆ ಅಫೇರ್ ಇತ್ತು. ಆ ಹುಡುಗಿಗೆ ಮದುವೆಯಾಗಿ ಗಂಡ ತೀವ್ರವಾಗಿ 2 ವರ್ಷ ಆಗಿದೆ. ಆ ಹುಡುಗಿ ಜೊತೆ ಅಫೇರ್ ಇತ್ತು. ಇವನು ಹೋಗ್ತಾಯಿದ್ದ, ಅವಳು ಬರ್ತಾಯಿದ್ಲು, ಹೋಗ್ತಾಯಿದ್ಲು. ಯಾವಾಗಲೂ ಮನೆಗೆ ಹೋಗ್ತಾಯಿದ್ಲು, ಬರ್ತಾಯಿದ್ರು. ಇಬ್ಬರು ಚೆಂದಾಗೇ ಇದ್ದರು. ಅದೇನೈತೆ ಗೊತ್ತಿಲ್ಲ. ಅವ್ರ ಮಗ ಮತ್ತು ಅವ್ರ ಸ್ನೇಹಿತರು, ಆ ಹುಡುಗಿ ಮಗ ಮತ್ತು ಅವ್ರ ಸ್ನೇಹಿತರು ಬಂದು ಮಾಡಿರೋದಕ್ಕೆ ಪ್ರತ್ಯಕ್ಷದರ್ಶಿ ಬಂದು ಮೇಡಮ್ ಹೇಳಿದಾರೆ. ಒಬ್ಬರು ಬಾಡಿಗೆದಾರರು ಹೇಳಿದ್ದಾರೆ. ನಾನಿರೋ ಬಂದು ದೂರ ಹಿಂಗಾಯಿತು ಅಂತ ಗೊತ್ತಾಯಿತು. ಅದಾಗಿದ್ದ ತಕ್ಷಣ ನನಗೆ ಫೋನ್ ಮಾಡ್ದೆ ಅವನು. ನಾನು ಬರೋಷ್ಟೊತ್ತಿಗೆ ಕೇಸಿನಲ್ಲಿ ಹೋಗಿದ್ರು. ನಾನು ಆ್ಯಕ್ಚುಲಿ ತುಮಕೂರು ಹೋಗಿದ್ದೆ ಅವತ್ತು. ಬರೋಷ್ಟು ಲೇಟ್ ಆಯಿತು. ಬಟ್
ಇದು ಯಶವಂತಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಿನಾಂಕ 22/11/2025 ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಕುಮಾರಿ ಧನಲಕ್ಷ್ಮಿಯವರು ದೂರನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ತನ್ನ ಸಹೋದರ ಶ್ರೀ ನರಸಿಂಹರಾಜು ಅನ್ನೋರಿಗೆ ಶ್ರೀಮತಿ ಲಕ್ಷ್ಮಿ ಮತ್ತು ಅವರ ಸಂಬಂಧಿಕರು ಸೇರಿ ಹೊಡೆದಿದ್ದಾರೆ ಅಂಥೇಳಿ, ಸಬ್ಸಿಕ್ವೆಂಟ್ಲಿ ಆಸ್ಪತ್ರೆಯಲ್ಲಿ ಅವರು ಡೆತ್ ಆಗಿದ್ದಾರೆ. ಅವರು ಅದೇ ಹೊಡೆದ ಕಾರಣಕ್ಕಾಗಿ ಕೊಲೆ ಆಗಿದೆ ಅಂತೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಆರೋಪಿತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ವಿ. ಬಟ್ ಕೊಲೆಗೆ ನಿಜವಾದ